ನಮ್ಮ ಬಳಿ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಬೇಕು ಅಂತ ಅನ್ನೋದಾದ್ರೆ ಇಂಗ್ಲಿಷ್ನಲ್ಲಿ ಒಂದು ಮಾಡಲ್ ವರ್ಬ್ನ ಹೆಲ್ಪನ್ನು ತಗೊಳ್ತಿದ್ವಿ. ಆ ಮಾಡಲ್ ವರ್ಬ್ ಯಾವುದಪ್ಪ ಅಂದರೆ HAVE, ಹ್ಯಾವ್. ಹ್ಯಾವ್ ಅಂದರೆ ನಿಮ್ಮ ಬಳಿ ಏನಾದರೂ ಇದೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಾವು ಅದನ್ನು ಬಳಕೆ ಮಾಡ್ಬೋದು. ಉದಾಹರಣೆ ನೋಡಬೇಕು ಅಂದರೆ ನೋಡಿ, ಐ ಹ್ಯಾವ್ ಎ ಪೆನ್ ಅಂದರೆ ನನ್ನ ಹತ್ರ ಒಂದು ಪೆನ್ ಇದೆ. ಎ ಅಂದರೆ ಒಂದು ಅಂತೇಳಿ, ಐ ಅಂದರೆ ನಾನು, ಐ ಹ್ಯಾವ್ ಎ ಪೆನ್ ನನ್ನ ಹತ್ರ ಒಂದು ಪೆನ್ ಇದೆ. ವಿ ಅಂತ ಹೇಳಿದ್ರೆ ನಾವು, ವಿ ಹ್ಯಾವ್ ಎ ಕಾರ್ ನಮ್ಮ ಹತ್ರ ಕಾರ್ ಇದೆ. ಎ ಅಂತ ಹೇಳಿದ್ರೆ ಒಂದು, ವಿ ಹ್ಯಾವ್ ಅ ಕಾರ್ ನಮ್ಮ ಹತ್ರ ಒಂದು ಕಾರ್ ಇದೆ. ಹಾಗೆ ದೇ ಹ್ಯಾವ್ ಎ ಬುಕ್, ದೇ ಅಂದರೆ ಅವರು, ದೇ ಹ್ಯಾವ್ ಎ ಬುಕ್ ಅಂದರೆ ಅವರ ಹತ್ರ ಒಂದು ಪುಸ್ತಕ ಇದೆ. ಶಿ ಹ್ಯಾಸ್ ಎ ಚೈಲ್ಡ್, ಅವಳಿಗೆ ಒಂದು ಮಗು ಇದೆ ಅಂತ. ಶಿ ಹ್ಯಾಸ್ ಎ ಚೈಲ್ಡ್ ಅಂದರೆ ಅವಳಿಗೊಂದು ಮಗು ಇದೆ ಅಂತ ಹೇಳಿ. ನೋಡಿ, ಶಿ ಮತ್ತೆ ಹಿ ಬಂದಾಗ ಹ್ಯಾವ್ ಬರೋದಿಲ್ಲ, ಹ್ಯಾಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಐ ವಿ ದೇ ಯು ಬಂತು ಅಂತ ಹೇಳಿದ್ರೆ ಮಾತ್ರ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಈ ಶಿ ಇಟ್ ಬಂತು ಅಂತ ಹೇಳಿದ್ರೆ, ಥರ್ಡ್ ಪರ್ಸನ್ ಸಿಂಗುಲರ್ ಎ ಬಂತು ಅಂತ ಹೇಳಿದ್ರೆ ಆಗ ನಾವು ಹ್ಯಾವ್ ಅನ್ನ ಯೂಸ್ ಮಾಡಲ್ಲ, ಬದಲಾಗಿ ಹ್ಯಾಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಶಿ ಹ್ಯಾಸ್ ಎ ಚೈಲ್ಡ್, ಅವಳಿಗೆ ಒಂದು ಮಗು ಇದೆ. ಹಿ ಹ್ಯಾಸ್ ಅ ಮೀಟಿಂಗ್, ಅವನಿಗೆ ಈಗ ಮೀಟಿಂಗ್ ಇದೆ. ಈ ಹ್ಯಾಸ್ ಅ ಮೀಟಿಂಗ್, ಅವನಿಗೆ ಮೀಟಿಂಗ್ ಇದೆ. ಗಣೇಶ್ ಆಸ್ ಅ ಸೈಕಲ್, ಗಣೇಶಿನ ಹತ್ರ ಸೈಕಲ್ ಇದೆ. ಹೀಗೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಇನ್ನು ಇತ್ತು ಅಂತ ಹೇಳಬೇಕು ಅಂತ ಅನ್ನೋದಾದ್ರೆ, ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ, ಅಂದ್ರೆ ನಿನ್ನೆ, ಮೊನ್ನೆ, ಅಚ್ಚೆ ಮೊನ್ನೆ ಏನಾದ್ರು ನಿಮ್ಮ ಬಳಿ ಇತ್ತು ಅಂತ ಹೇಳೋದಾದ್ರೆ HAVE ಹ್ಯಾವ್ ಬದಲಾಗಿ ಹ್ಯಾಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಹ್ಯಾಡ್ ಅಂತ ಹೇಳಿದ್ರೆ ಇತ್ತು ಅಂತೇಳಿ. ಓಕೆ ನೋಡಿ, ಐ ಹ್ಯಾಡ್ ಎ ಪೆನ್, ನನ್ನ ಹತ್ರ ಪೆನ್ನು ಇತ್ತು. ಐ ಹ್ಯಾವ್ ಎ ಪೆನ್ ಅಂದ್ರೆ ನನ್ನ ಹತ್ರ ಪೆನ್ನು ಇದೆ. ಐ ಹ್ಯಾಡ್ ಎ ಪೆನ್ ಅಂದ್ರೆ ನನ್ನ ಹತ್ರ ಪೆನ್ನು ಇತ್ತು, ಪಾಸ್ಟ್ ಟೆನ್ಸ್ ಅಲ್ಲಿ. ಹಾಗೆ ವಿ ಹ್ಯಾಡ್ ಎ ಕಾರ್, ವಿ ಹ್ಯಾವ್ ಎ ಕಾರ್ ಅಂದ್ರೆ ನಮ್ಮ ಹತ್ರ ಕಾರ್ ಇದೆ. ವಿ ಹ್ಯಾಡ್ ಎ ಕಾರ್ ಅಂತಂದ್ರೆ ನಮ್ಮ ಹತ್ರ ಕಾರ್ ಇತ್ತು, ನಮ್ಮ ಬಳಿ ಕಾರ್ ಇತ್ತು. ದೇ ಹ್ಯಾಡ್ ಎ ಬುಕ್, ಅವರ ಹತ್ರ ಪುಸ್ತಕ ಇತ್ತು. ಶಿ ಹ್ಯಾಡ್ ಎ ಚೈಲ್ಡ್, ಅವಳಿಗೆ ಒಂದು ಮಗು ಇತ್ತು. ಅಂದ್ರೆ ಈಗಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತೀವಿ, ಶಿ ಹ್ಯಾಡ್ ಎ ಚೈಲ್ಡ್. ಈ ಹ್ಯಾಡ್ ಎ ಮೀಟಿಂಗ್, ಅವನಿಗೆ ಮೀಟಿಂಗ್ ಇತ್ತು. ಗಣೇಶ್ ಹ್ಯಾಡ್ ಎ ಸೈಕಲ್, ಗಣೇಶನ ಹತ್ರ ಸೈಕಲ್ ಇತ್ತು. ಹೀಗೆ ಮಾಡಲ್ ವರ್ಬ್ ಹ್ಯಾವ್ ಮತ್ತೆ ಹ್ಯಾಡ್ ಅನ್ನ ಯೂಸ್ ಮಾಡ್ತಾ ಇದೀವಿ.